ಹಲೋ ಸ್ನೇಹಿತರೆ, ಇವಳ ಹತ್ತಿರ 10 ಕೋಟಿ ಆಸ್ತಿ ಇದ್ದರೂ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಯಾವ ಕಾರಣಕ್ಕಾಗಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ, ಇವರ ಬಯಕೆ ಏನು, ಎಲ್ಲ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಸೊ ಕಂಪ್ಲೀಟ್ ಆಗಿ ನೋಡಿ, ಇವರಿಗೆ ಒಂದು ಲೈಕ್ ಕೊಡಿ. ಹೆಸರು ನವೀನ ಅಂತ, ವಯ 32 ಆಗಿರುತ್ತೆ. ಆ್ಯಂಡ್ ಇವಳ ಹತ್ತಿರ ಮಹೇಂದ್ರ ಸ್ಕಾರ್ಪಿಯೋ ಎನ್ ಒಂದು ಕಾರ್ ಕೂಡ ಇರುತ್ತೆ. ಸೊ ಇಲ್ಲಿ ಈ ಒಂದು ಕಾರ್ನ ಕೆಲವು ಫೋಟೋ ನೋಡ್ತಾ ಇರ್ಬೋದು. 10 ಕೋಟಿ ಆಸ್ತಿ ಇದ್ದರೂ ಜೀವನದಲ್ಲಿ ಗೂಟದ ಸುಖ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸಮಸ್ಯೆ, ಯಜಮಾನರು ಬೆಂಗಳೂರಿನ ಮಹೇಂದ್ರ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ಸೊ ಬೆಂಗಳೂರಲ್ಲಿ ಇರುತ್ತಾರೆ ಎಂದು ಹೇಳಿಕೊಂಡಿದ್ದಾರೆ. ಆದರೆ ನವೀನ ಅವರು ಪ್ರಸ್ತುತ ಇರೋದು ಬೆಳಗಾವಿ ಜಿಲ್ಲೆಯ ನಿಪ್ಪನಿಯಲ್ಲಿ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಬನ್ನಿ ಏನೆಲ್ಲ ಮಾಹಿತಿ ತಿಳಿಸಿದ್ದಾರೆ ನೋಡೋಣ. ಅಕ್ಕಪಕ್ಕದಲ್ಲೂ ಕೂಡ ಯಾರೂ ಸಿಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಆಸೆ ಆದ ಸಂದರ್ಭದಲ್ಲಿ ಯಾರೂ ಸಿಗಲ್ಲ. ಸೊ ಅದಕ್ಕೆ ಅಡ್ವಾನ್ಸ್ ಆಗಿ ಒಬ್ಬರನ್ನು ಇಟ್ಟುಕೊಳ್ಳಲು ಇವರು ನಿರ್ಧರಿಸಿದ್ದಾರೆ, ಪ್ಲ್ಯಾನ್ ಮಾಡಿದ್ದಾರೆ. ಸೊ ಮನೆಯ ಅಕ್ಕಪಕ್ಕದಲ್ಲೂ ಕೂಡ ಯಾರೂ ಗಂಡಸರು ಇಲ್ಲ. ಸೊ ತುಂಬ ಕಡೆ ಹುಡುಕಾಟ ಮಾಡಿದ್ದೀನಿ, ಆದರೆ ಯಾರೂ ಕೂಡ ಸಿಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ಫೈನಲಿ ನಮ್ಮನ್ನು ಸಂಪರ್ಕಿಸಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಇವಳ ಹತ್ತಿರ ಸ್ನೇಹಿತರೆ ಮಹೇಂದ್ರ ಸ್ಕಾರ್ಪಿಯೋ ಎನ್ ಒಂದು ಕಾರ್ ಕೂಡ ಇರುತ್ತೆ. ಸೊ ನೋಡ್ಬೋದು, ದ ಕಾರ್ ಈಸ್ ಸ್ಟ್ಯಾಂಡರ್ಡ್ ಇನ್ ಇಟ್ಸ್ ಸೆಗ್ಮೆಂಟ್, ಆಫರಿಂಗ್ ಕಂಫರ್ಟೇಬಲ್ ಸೀಟಿಂಗ್. ದ ಸ್ಕಾರ್ಪಿಯೋ ಈಸ್ ನೋ ಫಾರ್ ಇಟ್ ಇಸ್ ಎಕ್ಸಲೆಂಟ್ ಟೋರ್ಕು. ಈ ಒಂದು ಕಾರ್ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ, ಜೊತೆಗೆ ಡ್ರೈವ್ ಮಾಡೋದಕ್ಕೂ ತುಂಬ ಕಂಫರ್ಟೇಬಲ್ ಆಗಿರೋದ್ರಿಂದ ಸ್ನೇಹಿತರೆ ಇವರು ಈ ಒಂದು ಮಹೇಂದ್ರ ಸ್ಕಾರ್ಪಿಯೋ ಪರ್ಚೇಸ್ ಮಾಡಿದ್ದಾರೆ. ಸದ್ಯದ ನನ್ನ ಪರಿಸ್ಥಿತಿ ಹೀಗಿದೆ ಎಂದು ಹೇಳಿಕೊಂಡಿದ್ದಾರೆ. ನನ್ನ ಮೈಬಣ್ಣ ಗೋಧಿ ಬಣ್ಣದಾಗಿದ್ದರೂ ತೂತು ಮಾತ್ರ ಸಂಪೂರ್ಣ ಕಪ್ಪಾಗಿದೆ. ಇತ್ತೀಚೆಗೆ ತಡೆಯೋಕೆ ಆಗದೆ ಕೈಯಿಂದ ಉಜ್ಜಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಸೊ ಕೈಯಿಂದ ಜಾಸ್ತಿ ಉಜ್ಜಿಕೊಂಡು ತೂತು ಸಂಪೂರ್ಣ ಕೆಂಪಾಗಿದೆ ಮತ್ತು ಬೆರಳಿನಿಂದ ಅಷ್ಟೊಂದು ಮಜಾ ಕೂಡ ಬರುತ್ತಿಲ್ಲ ಎಂದು ಇವರು ಹೇಳಿಕೊಂಡಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ, ಇವರಿಗೆ ಊರಿನ ಅಕ್ಕಪಕ್ಕದವರು ಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ಕಾರ್ನ ಇಂಜನ್ ಟೈಪ್ ಬಂದ್ಬಿಟ್ಟು CRDI ಟೈಪ್ ಆಗಿರುತ್ತೆ. ಇಂಜನ್ ಕೆಪಾಸಿಟಿ ಬಂದ್ಬಿಟ್ಟು 2198 cc ಇಂಜನ್ ಇರುತ್ತೆ. ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 172.45 bhp at 3500 rpm ಆಗಿರುತ್ತೆ. ಆ್ಯಂಡ್ ಮ್ಯಾಕ್ಸ್ ಟೂರಿಕೋ ಬಂದ್ಬಿಟ್ಟು 4000 Nm at 1750 to 2750 rpm ವರೆಗೆ ಇರುತ್ತೆ. ಈ ಒಂದು ಕಾರ್ನ ಫ್ರಂಟ್ ಸಸ್ಪೆನ್ಷನ್ ಸಿಸ್ಟಮ್ ಬಂದ್ಬಿಟ್ಟು ಡಬಲ್ ವಿಸ್ಬೋನ್ಸ್ ಸಸ್ಪೆನ್ಷನ್ ವಿತ್ ಕೊಯಿಲ್ ಓವರ್ ಶಾಕ್ಸ್ ವಿತ್ FDD ಆ್ಯಂಡ್ MTV CL ಟೈಪ್ ಆಗಿರುತ್ತೆ. ಅದೇ ರೀತಿ ರಿಯರ್ ಸಸ್ಪೆನ್ಷನ್ ಸಿಸ್ಟಮ್ ಬಂದ್ಬಿಟ್ಟು ಪೆಂಟಲಿಂಕ್ ಸಸ್ಪೆನ್ಷನ್ ವಿತ್ ವ್ಯಾಟ್ಸ್ ಲಿಂಕೇಜ್ ವಿತ್ FDD ಆ್ಯಂಡ್ MTV CL ಟೈಪ್ ಆಗಿರುತ್ತೆ. ಸ್ಟೈರಿಂಗ್ ಟೈಪ್ ಬಂದ್ಬಿಟ್ಟು ಫುಲ್ ಎಲೆಕ್ಟ್ರಿಕ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಸ್ಟೈರಿಂಗ್ ಕಾಲಮ್ ಬಂದ್ಬಿಟ್ಟು ಟಿಲ್ಟ್ ಟೈಪ್ ಆಗಿರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಅದೇ ರೀತಿ ಸ್ನೇಹಿತರೆ ಇಲ್ಲಿ ಫ್ರಂಟ್ ಬ್ರೇಕ್ ಮತ್ತು ರಿಯರ್ ಬ್ರೇಕ್ ಬಂದ್ಬಿಟ್ಟು ಎರಡು ವೆಂಟಿಲೇಟೆಡ್ ಡಿಸ್ಕ್ ಟೈಪ್ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಇವರ ಜೊತೆಗೆ ನೀವು ಮಾತನಾಡಲು ಇಷ್ಟಪಡ್ತಾ ಇದ್ರೆ ದಯವಿಟ್ಟು ಒಂದು ಸಲ ಕಮೆಂಟ್ ಮಾಡಿ. ಸೊ ಮೇ ಬಿ ನಿಮಗೆ ಕರೆ ಕೂಡ ಬರ್ಬೋದು.